ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎ ಜಿ ಅಫಿಷಿಯಲ್. ಇವತ್ತಿನ ವಿಡಿಯೋ ಯಾಕೆ ಮಾಡ್ತಾಯಿದ್ದೆ ಅಂದರೆ, ಹಳ್ಳಿ ಲೈಫ್ ಹೇಗಿರುತ್ತೆ ಏನು ನಮ್ಮದು ಗೊತ್ತಿರಲ್ಲ ಕೆಲವೊಬ್ಬರಿಗೆ. ನಾನು ತೋರಿಸ್ತೀನಿ ಹೇಗಿರುತ್ತೆ ಎಂಬುದು. ನೋಡಿ, ಇದು ನಮ್ಮ ಊರು. ಇದು ಊರು ಕಲಬುರಗಿ ತಾಲೂಕಿನಲ್ಲೇ ಬರೋದು. ನಾವು ಇಲ್ಲೇ ಬಂದಿರೋದಂದರೆ ಕುರಿ ಮೇಯಿಸೋಕ್ಕೆ ಬಂದಿರೋದು. ಏನೂ ಮಾಡೋಕ್ಕಾಗಲ್ಲ, ಮನೆಯಲ್ಲಿ ಇದ್ದರೆ ಕುರಿನೂ ಮೇಯಿಸ್ಬೇಕು, ಎಲ್ಲನೂ ಮಾಡಬೇಕು. ನಾವೇನು ಸಿಟಿದವ್ರಿಲ್ಲ ಎಲ್ಲ ಮಾಡಬಾರ್ದು ಅಂತ. ಹಳ್ಳಿ ಜನರದ್ದು ಇದೇ ಕೆಲಸ ಇರೋದು, ರೈತರದ್ದು. ಕುರಿ ಮೇಯಿಸೋದು, ಎಡೆ ಹೊಡೆಯೋದು, ಗಳ್ಯ ಹೊಡೆಯೋದು, ಬಿತ್ತೋದು. ಇದು ನಮ್ಮದೇ ಹೊಲ, ನಾವೇ ಬಿತ್ತಿರೋದು. ಇದು ನಾನೇ ಬಿತ್ತೀನಿ ಎಲ್ಲ. ಜೋಳ ಇದು, ಅದರಲ್ಲಿ ಮತ್ತು ತೊಗರಿನೂ ಹಾಕಿದ್ದೀವಿ. ನೋಡ್ಕೊಳ್ಳಿ, ಜೋಳದಲ್ಲಿ ತೊಗರಿನೂ ಹಾಡ್ಕೊಂಡಿವಿ. ಮತ್ತು ತೊಗರಿ, ಜೋಳ ಮತ್ತು ಹೆಸರು ಹಾಕಿವಿ. ಹೆಸರು ಕಾಳು ಅಂತಿರಲ್ಲ ನೀವು, ಹೆಸರು ಕಾಳು ತಿಂತಿರಲ್ಲ. ಇಲ್ಲಿ ಹೆಸರು ಕಾಯಿ ಆಗುತ್ತೆ. ಇಷ್ಟು ದಿವಸ ಮಳೆ ಇತ್ತು, ಎಲ್ಲ ಇತ್ತು, ಚೆನ್ನಾಗಿ ಬಂದಿರೋದು. ಈಗ ಒಂದು 10 ದಿವಸ ಆಯಿತು, ಮಳೆ ಇಲ್ಲ, ಏನೂ ಇಲ್ಲ, ಹೀಗೆ ಇರೋದು ಬೆಳೆ. ಇದು ಒಂದು ತಿಂಗಳದ ಬೆಳೆ, ಹಿಂಗಾಗಿದೆ. ಒಂದು ತಿಂಗಳದ ಬೆಳೆ ಈ ಥರ ಬೆಳೆದಿದೆ. ಇದು ನಮ್ಮ ಊರದು ಟ್ಯಾಂಕ್ ಅಂತಾರಲ್ಲ, ಇಲ್ಲಿಂದ ನೀರು ಬರೋದು ನಮಗೆ ಎಲ್ಲ ಕಡೆ ಸಪ್ಲೈ ಆಗೋದು. ಈ ಕಡೆ ಎಲ್ಲ ಬಿತ್ತಿರೋದಲ್ಲ, ಇಲ್ಲೇ ಮೇಯಿಸೋದು. ನಾವು ಏನೇನು ಬೆಳಿತೀವಂದರೆ, ತೊಗರಿ ಜಾಸ್ತಿ ಬೆಳೆದು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ತೊಗರಿನೇ ಜಾಸ್ತಿ ಬೆಳಿತೀವಿ. ಅದರಲ್ಲಿ ತೊಗರಿನಲ್ಲಿ ಉದ್ದು, ಹೆಸರು ಮತ್ತು ಸೋಯಾಬೀನ್ ಇವೆಲ್ಲ ಹಾಕ್ತೀವಿ. ಜಾಸ್ತಿ ಅಂದರೆ ನಮ್ಮಲ್ಲಿ ಉದ್ದು, ಹೆಸರು, ಊರಲ್ಲಿ ಹಾಕ್ತಾರೆ. ನಮ್ಮ ಕಡೆ ಅಷ್ಟು ಹಾಕಲ್ಲ. ಸೋಯಾಬೀನ್ ಮನ್ಸಿಗೆ ಬಂದಾಗ ಹಾಕ್ತಾರೆ. ಅವ್ರಿಗೆ ಹಾಕಂದ್ರೆ ಹಾಕ್ಬೋದು, ಅವ್ರಿಗೆ ಮನ್ಸಿಗೆ ಬಂದಾಗ ಹಾಕ್ತಾರೆ. ಇವಾಗ ನಾವು ಹೋಗ್ತಾಯಿದ್ದೀವಿ ದೂರ, ಅಂದರೆ ಹಳ್ಳದಂಡೆ ಕಡೆ, ಬೇರೆ ಕಡೆ ಹೋಗ್ತಾಯಿದ್ದೀವಿ. ನಮ್ಮ ಹೊಲ ಬಿಟ್ಟು ಆಯ್ತು, ಇಲ್ಲಿ ಮೇಯಿಸೋದು. ನಾವು ಈಗ ಹಳ್ಳ ಹೋಗೋದು. ಈಗ ಮಳೆ ಬೀಳೋದು ಪೊಸಿಷನ್ ಇದೆ. ಈಗ ಮತ್ತೆ ಮಳೆ ಚಾಲು ಆಯ್ತು ನೋಡು, ಮಳೆ ಬರ್ತಾಯಿದೆ. ಅಂದರೆ ಅಷ್ಟೊಂದು ಮಳೆ ಇಲ್ಲ, ಹನಿ ಬೀಳ್ತಾಯಿದೆ. ಇವಾಗ ನೋಡಿ ಎಲ್ಲಿ ಬಂದಿರೋದು ನಾವು. ಹಿಂಗೆ ಕ್ಯಾನಲ್ ಗಂಟೆ ಬಂದರೆ ಹೆಂಗೆ ಕಾಣುತ್ತೆ ನೋಡಿ ನಮ್ಮ ಕಡೆ. ಖರೇನು ಮಳೆ ಬರ್ತಾಯಿದೆ ನೋಡಿ. ಈಗ ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ಹೆಂಗೆ ಹೊಂಟಿದೆ ಅಂತ ಮಳೆ. ಈಗ ಎಲ್ಲ ಕಡೆ ಬಂತು ಮ್ಯಾಗೆ ಬಂತು ಮಳೆ. ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಈಗ ಮಳೆ ನೋಡು, ಮುಂದೆ ಈ ಕಡೆಯಿಂದ ಹೋಗಿದೆ ಮಳೆ, ಮುಂದೆ ಎಷ್ಟು ಆಗಿದೆ ನೋಡಿ. ಇಲ್ಲಿ ಎಷ್ಟೇ ಕಾಣ್ತಾ ಇದೆ, ಇಷ್ಟೇ. ಮುಂದೆ ಹೋಗಿ ಎಷ್ಟು ಜಮ ಆಗಿದೆ ನೋಡಿ. ನಿಮಗೆ ಎಡಿ ಹ್ಯಾಂಗೆ ಹೊಡಿತಾರಂತ ತೋರಿಸ್ತೀನಿ ಬನ್ನಿ. ನೋಡಿ, ಅಲ್ಲಿ ಎಡಿ ಹೊಡಿತಾ ಇದ್ದಾರೆ. ನೋಡೋಣ ಎಡಿ ಹ್ಯಾಂಗೆ ಹೊಡಿತಾ ಇದ್ದಾರಂತ. ನಿಮಗೆ ಗೊತ್ತೇ ಇರಲ್ಲ ಹೆಂಗೆ ಹೊಡಿತಾರಂದೆ, ಯಾವ ಥರ ಎಡಿ ಹೊಡಿತಾರಂತ. ನೋಡಿ ಫ್ರೆಂಡ್ಸ್, ಎಡಿ ಹೆಂಗೆ ಹೊಡಿತಾ ಇದ್ದಾರೆ ಅಂತ ನೋಡ್ಕೊಳ್ಳಿ. ಹೆಂಗೆ ಹೊಡಿತಾರೆ ನೋಡಿ. ನೋಡಿ ಫ್ರೆಂಡ್ಸ್ ಹೆಂಗೆ ಹೊಡಿತಾರಂತ. ನೋಡಿದ್ರಲ್ಲ ಫ್ರೆಂಡ್ಸ್,
ಯಾವ ಥರ ಎಡಿ ಹೊಡಿತಾರಂತ ಈ ಥರನೇ ಹೊಡಿಯೋದು ನೋಡಿ ಎಡಿ. ಅವ್ರು ಎಡಿ ಹೆಂಗೆ ಹೊಡಿತಾರಂದರೆ, ನಾವು ಎದಕ್ಕೆ ಹೊಡಿತೀವಿ ಅಂದರೆ ಅದಕ್ಕೆ ಕಸ ಆಗಬಾರ್ದು, ಹುಲ್ಲು ಆಗಬಾರ್ದು, ಏನೂ ಆಗಬಾರ್ದು ಅಂತ ಎಡಿ ಹೊಡಿತೀವಿ. ಈ ಥರ ಎಡಿ ಹೊಡಿಯೋದು. ಮತ್ತು ನಿಮಗೆ ಒಂದು ದಿವಸ ಗಳೆ ಹೆಂಗೆ ಹೊಡಿತಾರ, ನಾವು ಎಣ್ಣೆ ಹೊಡಿತೀವಲ್ಲ ಅದನ್ನು ತೋರಿಸ್ತೀವಿ. ಯಾವ ಥರ ಕೆಮಿಕಲ್ ಎಲ್ಲ ಹೊಡಿತಾರಲ್ಲ ಅದನ್ನು ತೋರಿಸ್ತೀವಿ, ಯಾವ ಥರ ಹೊಡಿಬೇಕು ಅಂಬೋದು. ಈ ಥರ ಎಲ್ಲನೂ ಹೊಡಿತಾರೆ. ಹಳ್ಳಿ ಜೀವನನೇ ಹಿಂಗಿರೋದು, ಎಲ್ಲನೂ ಮಾಡಬೇಕಾಗುತ್ತೆ. ಸುಮ್ಮ ಕೂತ್ರೆ ಏನೂ ಸಿಗಲ್ಲ, ಎಲ್ಲ ಮಾಡೇ ಉಣಿಬೇಕಾಗುತ್ತೆ, ಎಲ್ಲನೂ ಮಾಡಬೇಕು. ಮನೆಗೆ ಹೋಗ್ತಾಯಿದ್ದೀವಿ, ಮನೆಗೆ ಬಂದೀವಿ ಈಗ. ಆಲ್ರೆಡಿ ನಮ್ಮ ಊರಿಗೆ ಬಂದಿದ್ದೇವೆ. ನೋಡಿ ಹೆಂಗೆ ಹೋಗ್ಬೇಕಂತ ಹಾದಿನೂ ಇಲ್ಲ, ಇಲ್ಲಿ ಹೆಂಗಿದೆ ನೋಡಿ. ಎಲ್ಲಿ ಹೋಗ್ತಾಯಿದ್ದೀವಿ ನೋಡಿ, ಇಲ್ಲಿ ನೋಡಿ ವೀಕ್ಷಕರೇ, ಇದು ನಮ್ಮೂರಿದು ವೀಕ್ಷಕರೇ. ಇಲ್ಲಿ ನೋಡಿ ನಮ್ಮ ಊರು ಹೇಗಿದೆ. ನೋಡ್ಕೊಳ್ಳಿ ಹೇಗಿದೆ ಒಂದು ಊರು, ನಮ್ಮ ಹಳ್ಳಿ. ಈ ಕಡೆ ನಮ್ಮ ಹೊಲಗಳು. ಈಗ ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋಲ್ಲಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾವು ನಿಮಗೆ ಆ ಥರ ವಿಡಿಯೋ ಮಾಡಿ ತೋರಿಸ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.